ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳ ವಿರುದ್ಧ ಕೆಂಡ ಕಾರಿದ ಕುರಿಮನೆ. ಹಸಿದ ಹೊಟ್ಟೆಗೆ ಮಣ್ಣು ಹಾಕುವ ಚನ್ನಪ್ಪ ಬೆನ್ನಿಗೆ ನಿಂತಲ್ಲಪ್ಪ ಅಶೋಕ ನಾಯ್ಕ. ಅಫಜಲಪುರ ತಾಲೂಕಿನಾದ್ಯಂತ ಇರುವ ಬಹುತೇಕ ವಿದ್ಯಾರ್ಥಿಗಳ ವಸತಿ ನಿಲಯಗಳಲ್ಲಿ ಅವ್ಯವಸ್ಥೆ ಎದ್ದು ಕಾಣುತ್ತದೆ. ಆದರೆ ತಾಲೂಕಿನ ಮಣ್ಣೂರ ಗ್ರಾಮದಲ್ಲಿರುವ ಸಮಾಜ ಕಲ್ಯಾಣ ಇಲಾಖೆಯ ಮೆಟ್ರಿಕ್ ಪೂರ್ವ ವಸತಿ ನಿಲಯದಲ್ಲಿ ಹಾಜರಾತಿಯಲ್ಲಿರುವ ವಿದ್ಯಾರ್ಥಿಗಳ ಸಂಖ್ಯೆ 60 ಇದ್ದರೂ ನಿಲಯದಲ್ಲಿ ವಾಸ ಮಾಡುವ ವಿದ್ಯಾರ್ಥಿಗಳು ಕೇವಲ 6 ಜನ. ಆದರೆ ಇಲ್ಲಿರುವ ವಸತಿ ನಿಲಯ ಪಾಲಕರೇ ಕಳ್ಳರಂತೆ ಹಿಂದೆ ನಿಂತು ಮಕ್ಕಳಿಂದ ನಿಲಯದಲ್ಲಿರುವ ಆಹಾರ ಧಾನ್ಯಗಳನ್ನು ಕಳ್ಳತನ ಮಾಡಿಸಿರುವ ಘಟನೆಯನ್ನ ಸಾಕ್ಷ್ಯ ಸಮೇತ ಜಯ ಕರ್ನಾಟಕ ಜನಪರ ವೇದಿಕೆ ಸಂಘಟನೆಯ ಮುಖ್ಯಸ್ಥರು ಬಯಲಿಗಿಳಿದಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಜಯ ಕರ್ನಾಟಕ ಜನಪರ ವೇದಿಕೆ ತಾಲೂಕು ಉಪಾಧ್ಯಕ್ಷ ಮುತ್ತು ಕುರಿಮನಿ, ಸರ್ಕಾರದಿಂದ ಬಡ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸಕ್ಕಾಗಿ ವಸತಿ ನಿಲಯಗಳಿಗೆ ಸಾಕಷ್ಟು ಸೌಲಭ್ಯಗಳನ್ನು ಒದಗಿಸುತ್ತಿದೆ. ಆದರೆ ಮಣ್ಣೂರ ಗ್ರಾಮದಲ್ಲಿರುವ ಸಮಾಜ ಕಲ್ಯಾಣ ಇಲಾಖೆಯ ವಸತಿ ನಿಲಯದಲ್ಲಿ ನಿಲಯ ಮೇಲ್ವಿಚಾರಕ ಚನ್ನಪ್ಪ ಬಿರಾದರ ಮಕ್ಕಳಿಗೆ ನೀಡುವ ಆಹಾರ ಪದಾರ್ಥಗಳನ್ನು ವಸತಿ ನಿಲಯದಲ್ಲಿರುವ ವಿದ್ಯಾರ್ಥಿಗಳಿಂದ ಕಳ್ಳತನ ಮಾಡಿಸಿ ತಾವು ಮಾರಾಟ ಮಾಡುವ ಮಳಿಗೆಗಳಿಗೆ ತಲುಪಿಸುವುದನ್ನು ಸಾಕ್ಷ್ಯ ಸಮೇತ ಹಿಡಿದಿರುವುದು. ಖುದ್ದಾಗಿ ವಸತಿ ನಿಲಯಕ್ಕೆ ಭೇಟಿ ನೀಡಿದಾಗ ಯಾರೊಬ್ಬರು ವಿದ್ಯಾರ್ಥಿಗಳು ಇರಲಿಲ್ಲ ಹಾಗೂ ನಿಲಯದಲ್ಲಿ ಕೆಲಸ ಮಾಡುವ ಯಾರೊಬ್ಬ ನೌಕರರು ಇರಲಿಲ್ಲ. ನಂತರ ತಾಲೂಕು ಅಧಿಕಾರಿಗಳ ಗಮನಕ್ಕೆ ತಂದಾಗ ಓಡೋಡಿ ಬಂದು ಬೇಜವಾಬ್ದಾರಿತನದ ಮಾತುಗಳನ್ನಾಡುವ ನಾಲಾಯಕ ಚನ್ನಪ್ಪ ಬಿರಾದರ್ ತಾನು ಮಾಡಿರುವ ಕಳ್ಳತನ ಒಪ್ಪಿಕೊಂಡು ನೀವು ಏನು ಮಾಡುತ್ತೀರಿ ಮಾಡಿ, ನಾನು ಎಲ್ಲದಕ್ಕೂ ತಯಾರಿದ್ದೇನೆ ಎನ್ನುವ ಸೊಕ್ಕಿನ ಮಾತುಗಳನ್ನಾಡಿರುತ್ತಾನೆ. ಈ ವಿಷಯದ ಕುರಿತು ಸಮಾಜ ಕಲ್ಯಾಣ ಇಲಾಖೆಯ ತಾಲೂಕು ಅಧಿಕಾರಿ ಅಶೋಕ್ ನಾಯಕ್ ಅವರ ಗಮನಕ್ಕೆ ತಂದು 15 ದಿನಗಳು ಕಳೆದರೂ ಯಾವುದೇ ಕ್ರಮ ಜರುಗಿಸದೆ ಕಳ್ಳರಿಗೆ ಬೆನ್ನೆಲುಬಾಗಿ ನಿಲ್ಲುವಂತಹ ಧೋರಣೆ ತೋರುತ್ತಿದ್ದಾರೆ. ಮಕ್ಕಳ ಹೊಟ್ಟೆಗೆ ಹಾಕುವ ಅನ್ನವನ್ನ ಕಳ್ಳತನ ಮಾಡಿರುವ ಮೇಲ್ವಿಚಾರಕ ಹಾಗೂ ನಿಲಯದಲ್ಲಿ ಅಡುಗೆ ಮಾಡುವ ಹೆಣ್ಣು ಮಗಳನ್ನ ಕೂಡಲೇ ವಜಾಗೊಳಿಸಬೇಕು. ಇಲ್ಲದಿದ್ದರೆ ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿಗಳ ಕಚೇರಿಯ ಮುಂದೆ ಉಗ್ರವಾದ ಪ್ರತಿಭಟನೆ ಮಾಡಲಾಗುವುದು ಎಂದರು. ನಂತರ ಮಾತನಾಡಿದ ಜಿಲ್ಲಾ ಗೌರವಾಧ್ಯಕ್ಷ ಮನೋಹರ ರಾಠೋಡ, ಮಣ್ಣೂರ ವಸತಿ ನಿಲಯ ಮೇಲ್ವಿಚಾರಕ ಚನ್ನಪ್ಪ ಬಿರಾದರ್ ವರ್ತನೆ ನೋಡಿದ್ರೆ ರೌಡಿಗಳಂತೆ ಭಾಸವಾಗುತ್ತಿದೆ. ಇಂತಹ ನೀಚ ಅಧಿಕಾರಿಗಳಿಗೆ ನಮ್ಮ ತಾಲೂಕಿನ ವಸತಿ ನಿಲಯಗಳಲ್ಲಿ ಜಾಗವಿಲ್ಲ. ಈ ಕೂಡಲೇ ಸಮಾಜ ಕಲ್ಯಾಣ ಇಲಾಖೆಯ ಜಿಲ್ಲಾಧಿಕಾರಿಗಳು ಚನ್ನಪ್ಪ ಬಿರಾದರ್ ಅವರನ್ನ ವಜಾಗೊಳಿಸಬೇಕು. ತಾಲೂಕು ಅಧಿಕಾರಿಗಳು ತಮ್ಮ ಬೇಜವಾಬ್ದಾರಿತನ ತೋರಿದ್ದಕ್ಕೆ ಅವರನ್ನ ಸಸ್ಪೆಂಡ್ ಮಾಡಬೇಕು. ಇಲ್ಲದಿದ್ದರೆ ಜಯ ಕರ್ನಾಟಕ ಜನಪರ ವೇದಿಕೆ ಪ್ರತಿಭಟನೆಗೆ ಬೆಲೆ ತೆರಬೇಕಾದೀತು ಎಂದು ಎಚ್ಚರಿಕೆ ನೀಡಿದರು. ತದನಂತರ ಮಾತನಾಡಿದ ತಾಲೂಕು ಅಧ್ಯಕ್ಷ ಸದಾಶಿವ ಕ್ಷತ್ರಿ, ತಾಲೂಕಿನ ಯಾವೊಂದು ವಸತಿ ನಿಲಯಗಳ ವ್ಯವಸ್ಥೆಯೂ ಕೂಡ ಸರಿಯಾಗಿಲ್ಲ. ಸರ್ಕಾರದಿಂದ ಬರುವ ದುಡ್ಡು ಅಧಿಕಾರಿಗಳ ಜೇಬಿಗೆ ಹೋಗುತ್ತಿದೆ ಎನ್ನುವುದಕ್ಕೆ ತಾಜಾ ಉದಾಹರಣೆ ಮಣ್ಣೂರು ವಸತಿ ನಿಲಯದಲ್ಲಿ ಆಗಿರುವ ಪ್ರಕರಣವೇ ಸಾಕ್ಷಿ. ಕಳ್ಳಿಗೆ ಮಳ್ಳಿ ಸಾಕ್ಷಿ ಎನ್ನುವಂತೆ ಮಣ್ಣೂರ ವಸತಿ ನಿಲಯ ಮೇಲ್ವಿಚಾರಕ ಮಾಡಿರುವ ಕಳ್ಳತನವನ್ನ ಸಾಕ್ಷ್ಯ ಸಮೇತ ತಾಲೂಕು ಅಧಿಕಾರಿಗಳ ಗಮನಕ್ಕೆ ತಂದರೂ ಯಾವುದೇ ಕ್ರಮ ಜರುಗಿಸದೇ ಇದ್ದಾರೆ ಎಂದರೆ ಕಳ್ಳತನದಲ್ಲಿ ತಮಗೆಷ್ಟು ಪಾಲು ಇದೆ ಎನ್ನುವುದನ್ನ ಮೇಲ್ನೋಟಕ್ಕೆ ತಿಳಿಯುತ್ತದೆ. ಇಂತಹ ದುಷ್ಟ ಅಧಿಕಾರಿಗಳಿಂದ ಇಲಾಖೆಗೆ ಕೆಟ್ಟ ಹೆಸರು ಬರುತ್ತದೆ. ಈ ಕೂಡಲೇ ಜಿಲ್ಲಾಧಿಕಾರಿಗಳು ಮಣ್ಣೂರ ವಸತಿ ನಿಲಯಕ್ಕೆ ಭೇಟಿ ನೀಡಿ ಮೇಲ್ವಿಚಾರಕ ಚನ್ನಪ್ಪ ಹಾಗೂ ಅವರಿಗೆ ಕುಮ್ಮಕ್ಕು ನೀಡುತ್ತಿರುವ ತಾಲೂಕು ಅಧಿಕಾರಿ ಅಶೋಕ ನಾಯಕ್ ಅವರನ್ನ ವಜಾಗೊಳಿಸಬೇಕು. ಇಲ್ಲದಿದ್ದರೆ ಸಮಾಜ ಕಲ್ಯಾಣ ಇಲಾಖೆಯ ಜಿಲ್ಲಾ ಕಚೇರಿಗೆ ಮುತ್ತಿಗೆ ಹಾಕಿ ಉಗ್ರವಾದ ಪ್ರತಿಭಟನೆ ಮಾಡಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು. ಈ ಸಂದರ್ಭದಲ್ಲಿ ಜಯ ಕರ್ನಾಟಕ ಜನಪರ ವೇದಿಕೆ ಪದಾಧಿಕಾರಿಗಳಾದ ಶರಣು ದಿವಾಣಜಗಿ, ದಯಾನಂದ ಪಾಟೀಲ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಮಕ್ಕಳಿಗೆ ಏನಪ್ಪ ಒಳ್ಳೆ ಉದ್ದೇಶ ಇಲ್ಲ ಅನ್ನೋದು ಇಲ್ಲಿ ಏನದ ಮೇಲ್ನೋಟಕ್ಕೆ ಕಾಣಿಸ್ತಾ ಬರ್ತದೆ. ಯಾಕಂದ್ರೆ ಏನದ ಮಕ್ಕಳಿಗೆ ಹಚ್ಚೆ ಅದು ಏನದಪ್ಪ ಅಂದ್ರೆ ಅಲ್ಲಿ ಮಾಲ್ ಮಾರಾಟ ಮಾಡೋದು, ಮಕ್ಕಳಿಗೆ ಹಚ್ಚೆ ಏನದಪ್ಪ ಅಂದ್ರೆ ಅದು ಏನದಪ್ಪ ಅಂದ್ರೆ ಕೆಟ್ಟ ಕೆಲಸ ಮಾಡೋದು, ಏನದಪ್ಪ ಅಂದ್ರೆ ಇದು ಸಮಾಜಕ್ಕೆ ತಲೆ ಬಾಗಿಸುವ ಕೆಲಸ ಅವ್ರ ಹೆಸರೇನಿದೆ ಚನ್ನಪ್ಪ ಬಿರಾದರ್ ಅಂತಿದ್ದಾರೆ ಅಂತ ಅವ್ರು ಬಹಳ ಗರ್ವದಿಂದ ಮಾತಾಡ್ತಾರಂತ. ತಮ್ಮ ಈಗ ನಮ್ಮ ಮಾಧ್ಯಮದವರು ಒಂದು ಪ್ರಶ್ನೆ ಮಾಡಿದ್ರು, ಈಗ ನೀವು ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಮಾಡ್ಬೇಕಾಗಿತ್ತು, ಏಕೆ ಏನಪ್ಪ ಸುದ್ದಿ ಬಿತ್ತರಿಸ್ತಾ ಇದ್ದೀರಿ? ಸುದ್ದಿ ಬಿತ್ತರಿಸೋದು ಒಳ್ಳೇದು, ಆದ್ರೂ ಅದಕ್ಕಿಂತ ಮುಂಚೆ ಅವ್ ಮಾಡಿದ್ದು ನೋಡ್ಬೇಕಾದ್ರೆ ಅವನ ಮೇಲೆ ಕ್ರಿಮಿನಲ್ ಮೊಕದ್ದಮೆ ಆಗ್ಬೇಕು ಅಂತ ಅವರು ಪ್ರಶ್ನೆ ಹೇಳಿದ್ರು. ಇದು ಮೊದಲನೇದಾಗಿ ಅವ್ರಿಗೆ ಏನದಪ್ಪ ಅಂದ್ರೆ ನಾವು ವಾರ್ನಿಂಗ್ ಕೊಟ್ಟು ಅದ್ರ ಬಗ್ಗೆ ಏನದ ಮೇಲಧಿಕಾರಿ ತಾಲೂಕಾ ಅಧಿಕಾರಿಗಳಿಗೆ ಏನದಪ್ಪ ಅಂದ್ರೆ ನಮ್ಮ ತಾಲೂಕಾ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರು ಅವ್ರೇನದ ಇದು ಮನವಿ ಕೊಟ್ಟಿದ್ದಾರೆ. ಆ ಮನವಿ ಕೊಟ್ಟು 15 ದಿವಸ ಆದರೂ ಅವ್ರೇನದ ಇನ್ನೂವರೆಗೆ ಅವ್ರ ಮೇಲೆ ಯಾವ್ದು ತಿರೋದು ಏನದಪ್ಪ ಅಂದ್ರೆ ಕ್ರಮ ಕೈಗೊಂಡಿಲ್ಲ. ನಮ್ಮ ಮುತ್ತು ಕುರಿಮನಿ ಅಂದ ಹಾಗೆ ಏನದಪ್ಪ ಅಂದ್ರೆ ಇದರಲ್ಲಿ ಅವರು ಶಾಮೀಲ್ ಇದ್ದಾರೆ ತಾಲೂಕಾ ಅಧಿಕಾರಿಗಳು ಅನ್ನೋದು ಮೇಲ್ನೋಟಕ್ಕೆ ಕಾಣಿಸ್ತು. ಅದಕ್ಕೆ ಏನದ
ನಮ್ಮ ಈ ಸಮಾಜದಲ್ಲಿ ಸಣ್ಣ ಮಕ್ಕಳಿಗೆ ನಾವು ಏನ್ ಕಲಿಸ್ತೇವಿ ಅದೇ ಏನದಪ್ಪ ಅಂದ್ರೆ ಮುಂದೆ ಪಾಠ ಆಗ್ತದೆ. ಅವ್ರು ಏನ್ ಮಾಡಿದಾರ ಅಂದ್ರೆ ಸಣ್ಣ ಮಕ್ಕಳಿಗೆ ಏನದಪ್ಪ ಅಂದ್ರೆ ಹಚ್ಚಿ ಆ ಮಾಲೆ ಏನದ ವರ್ಗಾವಣೆ ಬೇರೆ ಕಡೆ ಏನದಪ್ಪ ಮಾರಾಟಕ್ಕೆ ಏನ್ ಮಾಡ್ತಾ ಇದ್ದಾರೆ ಕಳಸಂತಿಗೆ, ಅದು ಖಂಡನೆ ಆಗ್ಬೇಕು. ಇಂಥದ್ದು ಏನದಪ್ಪ ಇನ್ನೊಮ್ಮೆ ನಮ್ಮ ತಾಲೂಕಿನಲ್ಲಿ ನಡೆಯಬಾರ್ದು. ಆ ಮನೋಹರ್ ವಾರ್ಡನ ಯಾವನೇ ಇರ್ಲಿ ಅವ್ರಿಗೆ ಮುಲಾಜಿ ಇಲ್ಲದೆ ಏನದಪ್ಪ ಅಂದ್ರ ಈ ಸಮಾಜದಾಗ ಇಂಥ ಕೆಲಸ ಮಾಡ್ಲಾರ್ದಂಗ ನಾವೇನದಪ್ಪ ಅಂದ್ರ ಮುಂದಿನ ದಿನಮಾನಗಳಲ್ಲಿ ತಮ್ಮ ಅಪ್ಪಣೆ ತಗೊಂಡು ತಮ್ಮ ಮುಖಾಂತರ ಈಗ ಏನದಪ್ಪ ಅಂದ್ರೆ ನಾವು ಸುದ್ದಿಗೋಷ್ಠಿ ಮಾಡ್ತಾ ಇದ್ದೀವಿ. ಆದ್ರೆ ಮುಂದಿನ ದಿನಮಾನಗಳಲ್ಲಿ ಅವನಿಗೆ ಮುಲಾಜಿ ಇಲ್ಲದೆ ಏನದ ಕ್ರಿಮಿನಲ್ ಕೇಸ್ ಅವನ ಮೇಲೆ ನಮ್ಮ ಜಯ ಕರ್ನಾಟಕ ಜನಪರ ವೇದಿಕೆಯಿಂದ ಹೋರಾಟ ಮುಖಾಂತರ ಅವರ ಮನೆ ಅವರ ತಹಸೀಲ್ದಾರ್ ಕಚೇರಿಗೆ ಮುತ್ತಿಗೆ ಹಾಕಿ ಅವನ ಮೇಲೆ ಏನದಪ್ಪ ಲೆಟರ್ ಕೊಟ್ಟರು ಕೂಡ ಇಲ್ಲಿವರೆಗೂ ನಮಗ್ ಒಂದೂ ಹಿಂಬಾರ ಕಳಿಸಿಲ್ಲ. ಯಾಕೆ ಕಳಿಸಿಲ್ಲಪ್ಪ ಅವರು? ಅವ್ರಿಗೆ ಫೋನ್ ಮುಖಾಂತರ ನಾವು ಕೇಳಿದ್ರೆ ಏನ್ ಹೇಳ್ತಾರ, ಇಲ್ಲ ನಾನು ಅವ್ರಿಗೆ ಲೆಟರ್ ಹಾಕಿನಿ, ಅವ್ರು ಹಾಕಿದ ತಕ್ಷಣ ನಿಮ್ಗೆ ಹೇಳ್ತೀನಿ ಅಂತ ಹೇಳ್ತಾರ. ನಾವು ಅದೇ ಪ್ರಶ್ನೆ ಮಾಡಿದೇವ್, ಇಲ್ಲ ಸರ ಇಲ್ಲಿ ಒಬ್ರು ಇಲ್ಲ. ಆಕ್ಚುಲಿ SSLC ಪರೀಕ್ಷೆ ನಡೆದಾವ, ಪರೀಕ್ಷೆ ಮುಗಿಯುವವರೆಗೂ ಕೂಡ ಹಾಸ್ಟೆಲ್ ಅಲ್ಲಿ ಇರ್ತಕ್ಕಂಥದ್ದು ಒಂದು ಗೋರ್ಮೆಂಟ್ ರೂಲ್ಸ್ ಇದೆ. ಆ ರೂಲ್ಸ್ ನೀವು ಮೀರಿ ಹೋಲಾತೀರಿ ಅಂತ ಕೇಳಿದಾಗ ಇಲ್ಲ ಅವರು ಸುಟ್ಟಿ ಹಾಕ್ಯಾರ ಅಂತ ಹೇಳ್ತಾರ. ಅಲ್ಲಿ ನೋಡಿದ್ರೆ ಯಾರು ಇಲ್ಲ, ಒಬ್ರು ಇಲ್ಲ. ಆ ನಂತರ ಅಲ್ಲಿ ಹೋಗಿ ನಾವು ಫೋನ್ ಮಾಡಿದಾಗ ಅಲ್ಲಿ ಕುಕ್ ಆಗಿರ್ತಕ್ಕಂಥ ಅಭಿಷೇಕ್ ಅವರು ಬರ್ತಾರ, ಮತ್ತು ಅಲ್ಲಿ ವಾಚ್ಮನ್ ಆಗಿರ್ತಕ್ಕಂಥ ದೀಪಕ್ ಅವರು ಬರ್ತಾರ. ನಾವು ಹೋಗಿ 1 ಅವರ್ ಆದ ನಂತರ ಅವ್ರು ಬಂದಿರ್ತಾರ. ಅಲ್ಲಿ ಹೋಗಿ 1 ತಾಸು ಕಾಲವರೆಗೆ ನಾವು ಎಲ್ಲವನ್ನು ಸರ್ಚ್ ಮಾಡಿದಾಗ 1 ತಾಸು ಆದ ನಂತರ ಅಲ್ಲಿಗೆ ಬಂದ್ ಹೇಳ್ತಾರ, ಇಲ್ರಿ ನಾವು ಅಲ್ಲಿ ಹೋಗಿದ್ದೇವು ಇಲ್ಲಿ ಹೋಗಿದ್ದೇವು ಅಂತ ಹೇಳ್ತಂದಾಗ ಇಲ್ಲ ನಮ್ಗೇನೋ ಗೊತ್ತಿಲ್ಲ ಅಂತ ಹೇಳ್ತಾರ. ಎಷ್ಟು ವಿದ್ಯಾರ್ಥಿಗಳು ಸ್ಟೆಂಟ್ ಅದ ಅಂತ ಹೇಳಿದ್ರೆ 60 ಅಂತ ಹೇಳ್ತಾರ ಅವರು. ಅಲ್ಲಿ ನೋಡಿದ್ರೆ ಒಬ್ರು ಇರ್ಲಕ್ಕಿಲ್ಲ, ಒಬ್ರು ಇಲ್ಲ. ಅಲ್ಲಿ ಎಕ್ಸಾಮ್ ಅದಾವ, ನಾವು ಅಲ್ಲಿ ಹೋಗಿವಿ. ಇಲ್ಲಿ ನಾವು ಹೋಗುವ ತನ ಗೇಟ್ ಚಾವಿ ಇತ್ತು. ಹೋದ ನಂತರ ನಾವು ಹೋಗಿ ಎಲ್ಲಾ ಸರ್ಚ್ ಮಾಡಿ ಅಲ್ಲಿ ಕುಡ್ತಕ್ಕಂತ ನೀರ್ ಇರ್ಬೋದು, ಅಲ್ಲಿ ವಿದ್ಯಾರ್ಥಿಗಳು ಸ್ನಾನ ಮಾಡ್ತಕ್ಕಂತ ನೀರ್ ಇರ್ಬೋದು, ಎಷ್ಟು ಗಲೀಜಾಗಿದೆಯಪ್ಪ ಅಂದ್ರೆ ನಾವು ವೀಕ್ಷಣೆ ಮಾಡಿದ ನಂತರ ಇದು ಏನದಪ್ಪ